ಮಾಡ್ತಾ ಇದ್ದೆ. ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಆ ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವ್ರು ಬೆಳಗ್ಗೆ ಇರೋದು. ಆ ಟೈಮಲ್ಲಿ ನೋಡಿ ಮಾತಾಡಿದೆ. ಅವರು ICU ಇದ್ದಾಗಲೇ ಮಾತಾಡಿದ್ರು. ಮಾತಾಡಿದ್ಮೇಲೆ ಧೈರ್ಯ ಬಂತು. ಅವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯಿತು, ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇನ್ನೂ ತುಂಬ ಖುಷಿ ಆಯಿತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ರು. ಇವತ್ತು ಅವನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತೀವಿ, ಪ್ರೂವ್ ಆಯಿತು. ಇವಾಗ ಇನ್ಮೇಲೆ ಶುರು ಆಗೋದು. ಈಗ ಬಂದಿದ್ದಾನೆ, ಇನ್ಮೇಲೆ ನಿಜವಾದ ಶಿವರಾಜ್ಕುಮಾರ್ ಹೊರಗಡೆ ಬರ್ತಾನೆ. ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವಾ ಅವ್ನು ಪಟ್ಟು ನಿಮ್ಮ ಹವಾ ಅವ್ನಿಗೆ ಸೋಕಿದಾಗ ವಾಪಸ್ ಬಂದ್ಬಿಡ್ತಾನೆ. ಮತ್ತೆ ಅದೇ ಶಿವರಾಜ್ಕುಮಾರ್ ನೋಡ್ಬೋದು. ಇನ್ನು ಹೆಚ್ಚಿನ ಎನರ್ಜಿನ ಶಿವರಾಜ್ಕುಮಾರ್ ನೀವೆಲ್ಲ ನೋಡ್ಬೋದು. ಅವ್ರಿಗಿರೋಂಥ ಆತ್ಮಸ್ಥೈರ್ಯ ಎಲ್ಲರಿಗೂ ಒಂದು ದೊಡ್ಡ ಪಾಠವಾಗಿ ನಿಂತ್ಕೊಳ್ಳುತ್ತಾ. ಹೌದಪ್ಪಾಜಿ, ಪಕ್ಷ ದೇವರು ಅದಕ್ಕೆ ಕೊಟ್ಟಿರ್ಬೋದು. ಇನ್ನು ಯಾರು ನನ್ನದು ಬೇಡ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ, ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದಾನೆ.